ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಕೃಷಿ ಮೇಳ 2024ಕ್ಕೆ ತಮಗೆ ಸ್ವಾಗತ ಸರ್. ಸರ್ ತೋಟಗಾರಿಕೆ ಇಲಾಖೆಯಿಂದ ಏನೇನು ಪ್ರಾಡಕ್ಟ್ಸ್ ಅಥವಾ ವೆರೈಟೀಸ್ ಬಗ್ಗೆ ಫಾರ್ಮರ್ಸಿಗೆ ಇನ್ಫಾರ್ಮೇಷನ್ ತಲುಪಿಸ್ತಿದ್ದೀರಾ, ಅದ್ರ ಬಗ್ಗೆ ನಮ್ಮ ರೈತರಿಗೆ ಎಲ್ಲರಿಗೂ ಮಾಹಿತಿ. ಮೇಡಮ್, ಇದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಏನೇನು ನಾವು ಹೊಸ ಹೊಸ ತಳಿಗಳು ಮಾಡಿದ್ವಿ. ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ಸಂಬಂಧಂಥ ಎಲ್ಲ ತಳಿಗಳು, ತೋಟಗಾರಿಕೆ ಬೆಳೆಗಳು ಏನಿದಾವೆ, ತೆಂಗು ಇರ್ಬೋದು, ಪ್ಲಾಂಟೇಷನ್ ಕ್ರಾಪ್ಸ್ ಇರ್ಬೋದು, ಫ್ರೂಟ್ ಕ್ರಾಪ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಫ್ಲವರ್ಸ್ ಇರ್ಬೋದು, ಈ ಎಲ್ಲ ಬಗ್ಗೆ ನಾವು ನಮ್ಮ ವಿಶ್ವವಿದ್ಯಾಲಯದ ಇರ್ತಕ್ಕಂಥ ಸಂಶೋಧನೆ ಮಾಡಿ ಅಲ್ಲಿ ಬೆಳೆದಂಥ ತಳಿಗಳ ಬಗ್ಗೆ ನಾವು ವಿಚಾರ ಕೊಡ್ತೀವಿ. ಈಗ ಆಲೂಗಡ್ಡೆ ತೊಗೊಳ್ಳಿ, ಈಗ ಆಲೂಗಡ್ಡೆ ARC ಟೆಕ್ನಾಲಜಿ ಅಂತ ಡೆವಲಪ್ ಮಾಡಿದೆ. ಎಪಿಕಲ್ ರೂಟೆಡ್ ಕಟಿಂಗ್ ಟೆಕ್ನಾಲಜಿ ಅಂತ ಟೆಕ್ನಾಲಜಿ ನಮ್ಮ ಯೂನಿವರ್ಸಿಟಿಯಿಂದ ನಾವು ಡೆವಲಪ್ ಮಾಡಿದೆ. ಆ ಟೆಕ್ನಾಲಜಿಯಿಂದ ನಾವು ಸೀಡ್ಸ್ ಮಲ್ಟಿಪ್ಲಿಕೇಶನ್, ನಾವು ಯಾವುದೇ ಒಂದು ಆಲೂಗಡ್ಡೆ ಬೇಕಾದರೆ ಮಾಡ್ತೀವಿ, ಪಂಜಾಬ್ ಅಥವಾ ನಾರ್ತ್ ಇಂಡಿಯಾನ ತೊಗೊಂಬರ್ತೀವಿ. ಅದಕ್ಕೋಸ್ಕರ ಈ ಟೆಕ್ನಾಲಜಿ ಡೆವಲಪ್ ಮಾಡಿ ಆ ಒಂದು ಚಿಗುರು ಮುರಿದು ಅದರಿಂದ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಬಗ್ಗೆ ಸೀಡ್ಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಬೆಳೆದಂಥ ಬೇರೆ ವೆರೈಟಿ ಬೆಳೆದಾರೆ ಆಲೂಗಡ್ಡೆಯಲ್ಲಿ, ಅದ್ರ ಮಲ್ಟಿಪ್ಲಿಕೇಶನ್ ಮಾಡ್ಕೊಡ್ತೀವಿ. ಈಗ ತೆಂಗು ಅದಾವು, ತೆಂಗುದಲ್ಲಿ ಬೇರೆ ವೆರೈಟೀಸ್ ಇದಾವೆ, ಅದ್ರ ಬಗ್ಗೆ ನಾವು ಡೆಮಾನ್ಸ್ಟ್ರೇಷನ್ಸ್ ಇದೆ, ಡೆವಲಪ್ ಮಾಡಿದಂಥವೆಲ್ಲ ಟೆಕ್ನಾಲಜೀಸ್ ಇದೆ. ಸೇಮ್ ಈಗ ಪ್ಯಾರಲ ಇರ್ಬೋದು ಅಥವಾ ಹೂವು ಇರ್ಬೋದು, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ಟೆಕ್ನಾಲಜಿ ಬೆಳೆದೀವಿ, ಯಾವ್ಯಾವ ಅದ್ರ ಬಗ್ಗೆ ಎಲ್ಲ ಟೆಕ್ನಾಲಜೀಸನ್ನು ಡೆಮಾನ್ಸ್ಟ್ರೇಷನ್ ಇದಾವೆ. ಸೇಮ್ ವೇ ನಾವು ಬೇರೆ ಪ್ರೊಸೆಸಿಂಗ್ ಟೆಕ್ನಾಲಜಿ ಡೆವಲಪ್ ಮಾಡಿದ್ವಿ ನಮ್ಮ ವಿಶ್ವವಿದ್ಯಾಲಯದಿಂದ, ಅಲ್ಲಿ ಸಹಿತ ಇಲ್ಲಿದಾವು. ಹಾಗಾಗಿ ಮೈನರ್ ಫ್ರೂಟ್ಸ್ ಅಂತ ಇದೆ, ಅಂಡರ್ ಯುಟಿಲೈಸ್ ಮೈನರ್ ಫ್ರೂಟ್ಸ್ ಕ್ರಾಪ್ಸ್ ಇದೆ. ಅಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನೇನು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಮಾಡಿದ್ವಿ ಎಲ್ಲ ಇಲ್ಲಿ ಡೆಮಾನ್ಸ್ಟ್ರೇಷನ್ ಇಟ್ಟಿದ್ದೀವಿ ಮೇಡಮ್. ಸರ್ ಈಗ ಪ್ರೊಸೆಸಿಂಗ್ ಬಗ್ಗೆ ಅಂದ್ರಲ್ಲ, ಅದು ಹಣ್ಣಿನ ಬಗ್ಗೆ ಹೇಳಿದ್ರಲ್ಲ, ಮೈನರ್ ಫ್ರೂಟ್ಸ್ ಅಂತೇಳಿ ನಮ್ಮಲ್ಲಿ ತುಂಬ ರೇರ್ ಫ್ರೂಟ್ಸ್ ಈ ಥರದ್ದೆಲ್ಲ ಇದೆ, ಅದು ಕಲೆಕ್ಷನ್ ಇದೆ. ಜೊತೆಗೆ ನಮಗೆ ಅದರ ಗಿಡಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಜನ ಬಂದು ನಮಗೆ ನರ್ಸರಿ ಇದ್ರ ಬಗ್ಗೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ, ಎಕ್ಸಾಟಿಕ್ ಫ್ರೂಟ್ಸ್ ಅಂತೇಳಿ ಆ ಥರದ್ದೆಲ್ಲ ಡಿಸ್ಪ್ಲೇ ಮಾಡ್ತಾಯಿದ್ವಿ, ಗಿಡನೂ ಕೊಡ್ತಾಯಿದ್ದೀವಿ ನಾವು. ಸರ್ ಈಗ ಪ್ರಾಸೆಸಿಂಗ್ ಅಂದ್ರಲ್ಲ ಸರ್, ಪ್ರಾಸೆಸಿಂಗಲ್ಲಿ ಯಾವ ಪ್ರಾಡಕ್ಟ್ಸ್ಗಳು ಅವೈಲೇಬಲ್? ಈಗ ನಮಗೆ ಕೆಲವು ಹಣ್ಣು ಮತ್ತು ತರಕಾರಿಗಳಲ್ಲಿ ಭಾಳ ಬೇಗ ಹಾಳಾಗ್ತವೆ, ಪೆರಿಷಬಲ್ ಅಂತ ಹೇಳ್ತೀವಿ. ಸೊ ಅದನ್ನು ವ್ಯಾಲ್ಯೂ ಆಡೆಡ್ ಅಂತೇಳಿ, ಉದಾಹರಣೆಗೆ ನಮಗೆ ಜಾಮೂನಲ್ಲಿ, ನೇರಳೆಯಲ್ಲಿ ಅದನ್ನು ಮಾಡ್ತಾಯಿದ್ವಿ, ಹಲಸಿನಲ್ಲಿ ಮಾಡ್ತಾಯಿದ್ವಿ, ಕವಳೆಯಲ್ಲಿ ಮಾಡ್ತಾಯಿದ್ವಿ. ಅದರದ್ದು ವೈನ್ ಮಾಡ್ಬೋದು, ಪೌಡ್ರ್ ಮಾಡಿಬಿಟ್ಟು ಅದು ಒಂದು ಜಾಮೂನಲ್ಲಿ ಬೀಜದಿಂದ ಪೌಡ್ರು ಟ್ಯಾಬ್ಲೆಟ್ಸ್ ಮಾಡ್ತಾಯಿದ್ದಾರೆ. ಸೊ ಈ ಥರ ಬೇರೆ ಹಣ್ಣುಗಳಲ್ಲಿ ನಾವು ಪ್ರಯೋಗ ಮಾಡ್ತಾಯಿದ್ದೀವಿ. ಇದು ಪ್ರಯತ್ನ ನಡೀತಾ ಇದೆ. ಅಪ್ಸ್ಕೇಲಿಂಗ್ ಆಗಬೇಕು, ದೊಡ್ಡ ಪ್ರಮಾಣದಲ್ಲಿ ಮಾಡಿಬಿಟ್ಟು ನಾವು ಕಮರ್ಷಿಯಲೈಸ್ ಮಾಡಬೇಕಾಗಿದೆ ಪ್ರಾಡಕ್ಟ್. ಸರ್ ಈ ವ್ಯಾಲ್ಯೂ ಎಡಿಷನ್ ಮತ್ತು ಈ ಥರ ಎಲ್ಲ ಅಂಡರ್ ಯುಟಿಲೈಸ್ ಫ್ರೂಟ್ಸ್ ಇದೆಲ್ಲ ಹೇಳ್ತಿದ್ದೀರಲ್ಲ ಸರ್, ಇದು ರೈತರಿಗೆ ಅವೇರ್ನೆಸ್ ಇದೆಯಾ ಅಥವಾ ನಿಮ್ಮ ಯೂನಿವರ್ಸಿಟಿ ಥ್ರೂ ಅವ್ರಿಗೆ ಏನಾದ್ರು ಪ್ರೋಗ್ರಾಮ್ಸು ಟ್ರೈನಿಂಗ್ಸ್ ಎಲ್ಲ ಆರ್ಗನೈಸ್ ಆಗ್ತಿದ್ದಾವೆ? ಕೊಡ್ತಾ ಇದ್ವಿ, ಆ ಥರ ಪ್ರಯತ್ನ ಮಾಡ್ತಾಯಿದ್ವಿ. ತುಂಬ ಜನ ಗೊತ್ತಿದೆ. ಈಗ ಬೆಂಗಳೂರು ಸಿಟಿಯಲ್ಲಿ IT ಪೀಪಲ್ ತುಂಬ ಜನ ಬರ್ತಾರೆ, ನಮ್ಮ ಮಹಾವಿದ್ಯಾಲಯಕ್ಕೆ ಬರ್ತಾರೆ, ಅಲ್ಲಿಂದ ಗಿಡಗಳನ್ನು ತೊಗೊಂಡೋಗ್ತಾರೆ. ಅವೇರ್ನೆಸ್ ಬರ್ತಾ ಇದೆ. ಈಗ ಅವರಿಗೆ ಒಂದು ಸಮಸ್ಯೆ ಅಂತಂದರೆ ಅವರಿಗೆ ಬೇಕಾದಷ್ಟು ಗಿಡಗಳ ಸಮಸ್ಯೆ ಇಲ್ಲ, ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ಸ್. ಅದರ ಕಡೆ ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ನರ್ಸರಿನ ಮತ್ತು ಹೆಚ್ಚಿನ ಬೆಳೆ ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ಸ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ. ಬೇರೆ ಇದೇ ರೀತಿ ಎಲ್ಲ ಥರನೂ, ಈಗ ಉದಾಹರಣೆಗೆ ಆಲೂಗೆಡ್ಡೆದು ಹೇಳಿದರು, ತೆಂಗಿಂದ ಇರ್ಬೋದು. ಈಗ ನಮ್ಮಲ್ಲಿ ಕಳೆದ ವರ್ಷ 16 ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದರು. ಸೊ ಆ ಥರದ್ದೆಲ್ಲ ನಾವು ಸಸ್ಯಗಳ ಬೀಜಗಳನ್ನ ಇರ್ಬೋದು, ಆ ಥರನೆಲ್ಲ ಮಾಡಿಬಿಟ್ಟು ಮುಂದೆ ರೈತರಿಗೆ ಕೊಡೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ವಿಸ್ತರಣಾ ಅಂತ ಕೇಳಿದ್ರಿ, ನಿಮ್ಮ ರೈತರಿಗೆ ಅರಿವಿದಿನ ರೈತರಿಗೆ ಹೇಗೆ ಮುಟ್ಟಿಸ್ತೀರಿ ಅಂತ. ನಮ್ಮ ವಿಶ್ವದಲ್ಲಿ ಸಪ್ರೇಟಾಗಿ ವಿಸ್ತರಣಾ ನಿರ್ದೇಶಾಲಯ ಇದೆ, ಅಲ್ಲಿ ಕೆಳಗಂತ ವಿಸ್ತರಣಾ ಶಿಕ್ಷಣ ಘಟಕ ಅದಾವು. ಪ್ರತಿಯೊಂದು ಕಾಲೇಜಲ್ಲಿ ನಮ್ಮ ವಿಸ್ತರಣಾ ಶಿಕ್ಷಣ ಘಟಕ ಅದಾವು. ಅದರ ಮುಖಾಂತರ ನಾವು ತರಬೇತಿ ಕಾರ್ಯಕ್ರಮ, ಆನ್ ಕ್ಯಾಂಪಸ್ ತರಬೇತಿ ಕಾರ್ಯಕ್ರಮ ಇರ್ಬೋದು, ರೈತರು ಹೊಲಕ್ಕೆ ಹೋಗಿ ನಾವು ತರಬೇತಿ ಕಾರ್ಯಕ್ರಮ ಇರ್ಬೋದು, ಅವರು ಫೀಲ್ಡ್ಗೆ ಹೋಗಿ ಫೀಲ್ಡ್ ಡಯಾಗ್ನೋಸ್ಟಿಕ್ ವಿಸಿಟ್ ಮಾಡ್ತೀವಿ ಮತ್ತು ಪ್ರಾತ್ಯಕ್ಷತೆ ಮಾಡ್ತೀವಿ. ನಾವು ಬೆಳೆದಂಥ ತಳಿಗಳನ್ನು ರೈತರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಪ್ರಾತ್ಯಕ್ಷತೆನೂ ಮಾಡ್ತೀವಿ. ಮತ್ತು ಎಂಟ್ರಪ್ರಿನರ್ ಇರ್ಬೋದು, ಸ್ಟಾರ್ಟಪ್ಸ್ನಾಗಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು ಅಥವಾ ರೈತರಿಗಿರ್ಬೋದು, ಯಾವ ಬೇಕಾಗಿದೆ ಅವ್ರಿಗೆ ಯಾವ ರೀತಿ ತರಬೇತಿ ಬೇಕಾಗಿದೆ, ಅವರಿಗೆ ತರಬೇತಿ ಇಂಟ್ರೆಸ್ಟ್ ಕೊಟ್ಟು ನಮ್ಮ ತರಬೇತಿ ಕಾರ್ಯಕ್ರಮವನ್ನು ನಾವು ಕರ್ನಾಟಕದಲ್ಲಿ 24 ಜಿಲ್ಲೆಗಳನ್ನು ಕವರ್ ಮಾಡ್ತೀವಿ. ನಮ್ಮ ವಿಶ್ವವಿದ್ಯಾಲಯ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಒಂದು ಸಂಸ್ಥೆ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ವಿಸ್ತರಣಾ ಘಟಕಗಳ ಮುಖಾಂತರ, ವಿಸ್ತರಣಾ ನಿರ್ದೇಶನಗಳ ಮುಖಾಂತರ ಮತ್ತು ಮಹಾವಿದ್ಯಾಲಯ ಮುಖಾಂತರ ನಾವು ತರಬೇತಿ ಕಾರ್ಯಕ್ರಮವನ್ನು ರೈತರಿಗೆ ಮತ್ತು ಯುವಕರಿಗೆ ಪ್ರತಿನಿತ್ಯವಾಗಿ ನಿರಂತರವಾಗಿ ಕೊಡ್ತಾ ಇರ್ತೀವಿ. ಸರ್ ಮೇಜರ್ ಕ್ವೈರೀಸ್ ಅಥವಾ ಮೇಜರ್ ಪ್ರಶ್ನೆಗಳು ರೈತರಿಂದ ನಿಮ್ಗೆ ಏನು ಬರ್ತಿದೆ? ಈಗ ಪ್ರಶ್ನೆಗಳಂದ್ರೆ ಎಲ್ಲರೂ ತಳಿ ಬಗ್ಗೆ ಕೇಳ್ತಿರ್ತಾರೆ. ಈ ಹೊಸ ತಳಿ ಬಗ್ಗೆ ಮೇಜರ್ ಕೇಳ್ತಿರೋದು. ಕೆಲವೊಂದು ತಳಿಗಳು ನಾವು ದೆಲ್ಲೆ ಬೆಳೆದಿರ್ತೀವಿ, ಬೇರೆ ಪ್ರದೇಶದಲ್ಲಿ ಬೆಳೆದಿರ್ತಂಥ ಬೆಳೆ ಅಥವಾ ತಳಿ ನಮ್ಮ ಏರಿಯಾಗೆ ಸೂಟ್ ಆಗಿರಲ್ಲ, ಅಂಥ ಪ್ರಶ್ನೆ ಕೇಳ್ತಾವೆ. ಈ ಏರಿಯಾಕ್ಕೆ, ಈ ವಾತಾವರಣಕ್ಕೆ ಯಾವ ತಳಿ ಬೇಕಾಗಿ ಸೂಟ್ ಆಗುತ್ತೆ ಅಂಥ ಟೆಕ್ನಾಲಜಿನ, ಅಂಥ ಸಂಶೋಧನೆ ನಾವು ಮಾಡ್ಕೊಳ್ತಿದ್ದೀವಿ. ಇಲ್ಲಿಗೆ ಡಿಫ್ರೆನ್ಸ್ ಇರುತ್ತೆ. ಬಟ್ ಮೇಜರ್ ಕೇಳ್ತಿರೋದು, ರೈತರು ಕೇಳ್ತಿರೋದು ಈ ತಳಿ ಬಗ್ಗೆ ಭಾಳ ವಿಶೇಷ ಕೇಳ್ತಾರೆ. ಮತ್ತು ಮೌಲ್ಯವರ್ಧನೆ ಬಗ್ಗೆ, ಹೇಗೆ ಈ ಪ್ರಾಡಕ್ಟನ್ನು ವೈಲ್ ಮಾಡ್ಬೋದು. ಈಗ ಎಕ್ಸಾಂಪಲ್ ವೈನು, ಜಾಮೂನಂತ ನಾವು ವೈನ್ ಮಾಡಬೇಕಂತ ಒಂದು ಟೆಕ್ನಾಲಜಿ ಇದೆ, ಅದನ್ನು ಯಾವ ರೀತಿ ಮಾಡಬೇಕು, ಈ ಥರ ಪ್ರಶ್ನೆಗಳು ರೈತರಿಂದ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಸರ್ ಪ್ರತಿ ವರ್ಷ ಕೃಷಿ ಮೇಳಕ್ಕೂ ಈ ವರ್ಷ ಕೃಷಿ ಮೇಳಕ್ಕೂ ಏನಾದ್ರು ವ್ಯತ್ಯಾಸ ಕಾಣಿಸ್ತಿದೆಯಾ ಸರ್, ಅಥವಾ ರೈತರ ರಿಯಾಕ್ಷನ್ಗಳು? ಅಲ್ಲ, ಕಳೆದ ವರ್ಷ 2 ವರ್ಷದಿಂದ ಮಳೆ ಬರ್ತಾಯಿತ್ತು. ಮಳೆ ಒಂದು ಸಮಸ್ಯೆ ಆಗಿದೆ. ಮಳೆ ನಾವು 2 ವರ್ಷ ನೋಡಿದಾಗ ಈ ಸರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು. ಉಳಿದಂತೆ ಈ ಹೊಸ ತಾಂತ್ರಿಕತೆಗಳನ್ನು ಮತ್ತು ಹೊಸ ಬೇರೆ ಕಾಂಪೊನೆಂಟ್ಸ್ ಅಂತೇಳಿ ಡೆಮಾನ್ಸ್ಟ್ರೇಷನ್ಸ್ ಇರೋ ಆ ಥರದ್ದೆಲ್ಲ ಪ್ರಯೋಗಗಳು ಮಾಡ್ತಾಯಿದ್ದೀವಿ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರ್ತಾಯಿದ್ದಾರೆ.
ಸರ್ ಕೃಷಿ ಮೇಳ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ಈ ವರ್ಷ ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ. ಅಂದರೆ ತುಂಬ ಕ್ಲಿಯರಾಗಿ ಎಲ್ಲೆಲ್ಲಿ ಸ್ಟಾಲ್ಸ್ ಬೇಕು, ಎಲ್ಲೆಲ್ಲಿ ಬೇಕು, ಫುಡ್ ಕೋರ್ಟ್ ಇರ್ಬೋದು, ಪಾರ್ಕಿಂಗ್ ಇರ್ಬೋದು, ಅಚ್ಚುಕಟ್ಟವಾಗಿ ಈ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅವರು ತುಂಬ ಚೆನ್ನಾಗಿ ಕೃಷಿ ಮೇಳವನ್ನು ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಯಾವುದೇ ತೊಂದರೆಗಳು ನಡೆದಿಲ್ಲ. ಪ್ರತಿಯೊಂದು ಸ್ಟಾಲ್ಸ್ಗೆ ಈಗ ಕೃಷಿ ಬಗ್ಗೆ, ಕೃಷಿ ಅಥವಾ ಪರಿಕರ ಬಗ್ಗೆ ಸಪ್ರೇಟ್ ಸ್ಟಾಲು, ಫರ್ಟಿಲೈಸರ್ ಬಗ್ಗೆ ಸಪ್ರೇಟ್ ಸ್ಟಾಲ್, ಎಲ್ಲ ಕಂಪ್ಲೀಟಾಗಿ ಹೊಲಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅವರು. ಸರ್ ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ ಈಗ ಈ ಒಂದು ಟೆಕ್ನಾಲಜಿನ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಬೇರೆ ಬೇರೆ ಕಂಪ್ನಿ ಬಂದಾಳ, ಇದು ನಿಮಗೆ ಇದು ಒಂದಲ್ಲ ನಿಮ್ಮ ಮನೆಗೆ ಬಂದಂಥ ಸೌಭಾಗ್ಯ. ಇದನ್ನೆಲ್ಲರೂ ಸದುಪಯೋಗಿಸಂತ ಎಲ್ಲ ರೈತರ ಬಾಂಧವರಲ್ಲಿ ಕೇಳ್ಕೊಳ್ತೇನೆ ನಾನು. ಸರ್ ತುಂಬ ಥ್ಯಾಂಕ್ಸ್ ಸರ್. ನಮ್ಮ ರೈತರಿಗೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್.